ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಮಸಾಲ ಖಾರ ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆದಂತಹ ಒಂದು ವರ್ಷವಿಡೀ ನೋಡಿ ಇಟ್ಟು ತಿನ್ನುವಂಥ ಮಸಾಲ ಖಾರನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಒಂದು ವರ್ಷದಲ್ಲಿ 2 ಬಾರಿ ಕುಟ್ಟಿಸ್ತಾರೆ ಫ್ರೆಂಡ್ಸ್, ಇಲ್ಲ ಅಂದರೆ 1 ಬಾರಿ ಕುಟ್ಟಿಸ್ತಾರೆ ಕೆಲವರು. ನೋಡಿ, ಇಲ್ಲಿ ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿಕೊಂಡು, ಇದು 1 ಕಿಲೋ ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಡು ಈ ಥರ ಕೆಂಪು ಕಲರ್ ಬರೋವರೆಗೂ ಈರುಳ್ಳಿನ ಫ್ರೆಂಡ್ಸ್ ಹುರ್ಕೊಳ್ಬೇಕು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ನೋಡಿ ಇಲ್ಲಿ ಕೊಬ್ಬರಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಿ ಅಲ್ವಾ, ಅದು ಈರುಳ್ಳಿ ಸಾಕು ಫ್ರೆಂಡ್ಸ್. ಇದು ನೋಡಿ, ಕೊಬ್ಬರಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ, ಅದಕ್ಕೆ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇಲ್ಲಿ ರೆಡಿ ಆಯಿತು. ಇದು ಹವೇಜ್ ಫ್ರೆಂಡ್ಸ್. ಇಲ್ಲಿ ಅರ್ಧ kg ಹವೇಜ್ ಇದೆ. ಇದು 2 kg ಖಾರ ಇದೆ, ಅದಕ್ಕೆ ಅರ್ಧ kg ಹವೇಜನ್ನು ತಂದಿದ್ದೀವಿ. ನೋಡಿ, ಇಲ್ಲಿ ಇದು ಎಲ್ಲ 20 ರೂಪಾಯಿದು ಈ ಥರ ಎಲ್ಲ ಕಟ್ಕೊಡ್ತಾರೆ ಫ್ರೆಂಡ್ಸ್. ಹವೇಜು ಅರ್ಧ kg, ಆಮೇಲೆ ಕೊಬ್ಬರಿ ಅರ್ಧ kg, ಇದೆಲ್ಲ 20 ರೂಪಾಯಿದು ಈ ಥರ ಚೀಟನ್ನು ಕಟ್ಕೊಡ್ತಾರೆ. ಇದನ್ನೆಲ್ಲ ಇವಾಗ ಹುರ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದು ಪತ್ರೆ ಎಲೆ, ಲವಂಗು, ಆಮೇಲೆ ಕರಿಕಾಳು, ಸಾಸಿವೆ, ಮೆಂತ್ಯ ಬೀಜಗಳು, ಬಿಳಿ ಎಳ್ಳುಗಳು, ಚಕ್ಕೆ ಇದೆ ನೋಡಿ ಫ್ರೆಂಡ್ಸ್. ಚಕ್ಕೆನ ಜಾಸ್ತಿ ಇರಬೇಕು ಫ್ರೆಂಡ್ಸ್, ಡಬಲ್ ಕಟ್ಟಿಸ್ಬೇಕು. ಇದು ಜೀರಿಗೆ, ಸಾಜೀರಿಗೆ. ಇದು ಒಣ ಮೆಂತ್ಯನ ನೋಡಿ, ಇದು ಸಾಜೀರಿಗೆನ ಫ್ರೆಂಡ್ಸ್. ಇದು ಒಂಥರ ಮೊಗ್ಗು ಬರುತ್ತೆ ಫ್ರೆಂಡ್ಸ್, ಮೊಗ್ಗು. ಖಾರಕ್ಕೆ ಏಲಕ್ಕಿ ನೋಡಿ ಫ್ರೆಂಡ್ಸ್, ಏಲಕ್ಕಿ. ಇದು ಮಿಕ್ಸ್ ಮಸಾಲ ನೋಡಿ. ಇಷ್ಟೆಲ್ಲ ಮಸಾಲೆ ಪದಾರ್ಥಗಳಿದೆ. ಇದನ್ನು ಹುರ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲೇ ಜೀರಿಗೆನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡೆ. ನೋಡಿ, ಈ ಥರ ಜಾಸ್ತಿ ಹೊತ್ತಬಾರ್ದು, ಖಾರದ ಕಲರ್ ಕಪ್ಪಾಗತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಕೆಂಪದಾಗಿ ಹುರ್ಕೊಂಡು ತಕ್ಕೋಬೇಕು. ನೋಡಿ, ಸೋಪ್, ಸಾಜೀರಿಗೆ ಸೊಪ್ಪನ್ನು ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ನೋಡಿರಿ. ಎಲ್ಲನೂ ನಿಮ್ಗೆ ಹುರಿಬೇಕಾದ್ರೆ ಗೊತ್ತಾಗತ್ತೆ ಫ್ರೆಂಡ್ಸ್, ಅದು ಜಾಸ್ತಿ ಹೊತ್ತಬಾರ್ದು, ನೋಡಿಕೊಂಡು ಹುರ್ಕೊಳ್ರಿ. ನೋಡಿ, ಚಕ್ಕೆ, ಎಲ್ಲದಕ್ಕೂ ಜಾಸ್ತಿ ಎಣ್ಣೆನೆ ಹಾಕಿ ಹುರ್ಕೊಳ್ಬೇಕು. ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ಖಾರ ಚೆನ್ನಾಗಿ ಕೆಂಪಗೆ ಬರುತ್ತೆ. ಮೆಂತ್ಯ ಬೀಜಗಳನ್ನು ನೋಡಿರಿ, ನಾನಿಲ್ಲಿ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ, ವಿಡಿಯೋ ಲೆಂತ್ ಆಗುತ್ತೆ. ಲವಂಗಗಳು, ಕರಿಮೆಣಸು ಮತ್ತು ಏಲಕ್ಕಿನ 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಏಲಕ್ಕಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತಹ ನೋಡಿರಿ, ಹೆಂಗೆ ಕಾಣುತ್ತೆ ನೋಡಿ. ಸಾಸಿವೆನ ಹುರ್ಕೊಂಡೆ, ಚಟ್ಪಟ್ ಅಂತ ಬರ್ತಾಯಿದೆ. ಅದು ಗ್ಯಾಸ್ಗಿಂತಲೂ ಒಲೆ ಮೇಲೇ ಚೆನ್ನಾಗಿ ಹುರಿತದೆ ಫ್ರೆಂಡ್ಸ್. ಹಾಗಾಗಿ ನಾನು ಒಲೆ ಮೇಲೇ ಹುರ್ಕೊಳ್ತಾ ಇರೋದು. ಬಿಳಿ ಎಳ್ಳುಗಳನ್ನು ನೋಡಿರಿ, ಅದು ಪಟ್ ಅಂತ ಸಿಡಿಯುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿಕೊಂಡು ಹುರ್ಕೊಳ್ಬೇಕು. ನೋಡಿ, ಇದು ಪತ್ರೆ ಥರ ಇದೆ, ಏನೋ ಗೊತ್ತಿದು ಖಾರಕ್ಕೆ ಹಾಕೋದಂತಹ ಎಚ್ಚಗಳು ನೋಡಿರಿ ಫ್ರೆಂಡ್ಸ್. ಹಸಿ ಕರಿಬೇವು, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಖಾರನ
ಈ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು 6 ತಿಂಗಳು ಅಥವಾ ವರ್ಷದವರೆಗೆ ನೋಡಿ ಮಸಾಲೆ ರೆಡಿಯಾಗಿದೆ. ಕರಿಬೇವು ಆಮೇಲೆ ಕೊಬ್ಬರಿ ನೋಡಿ ಇದೆಲ್ಲ ಹುರ್ಕೊಂಡಂತಹ ಹೆಚ್ಚುಗಳು ಫ್ರೆಂಡ್ಸ್, ಒಂದು ಬುಟ್ಟೆ ತುಂಬಿದೆ ನೋಡಿ. ಕರಿಬೇವು, ಕೊತ್ತಂಬರಿ ಫ್ರೆಂಡ್ಸ್, ಆಮೇಲೆ ಶುಂಠಿ, ಆಮೇಲೆ ಇದು ಬೆಳ್ಳುಳ್ಳಿ ಪೇಸ್ಟ್, ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ವಿ ಫ್ರೆಂಡ್ಸ್ ಆಗಲೇ ನೋಡಿರಿ. ಎಲ್ಲ ರೆಡಿ. ಇದು ಈರುಳ್ಳಿ ಇತ್ತಲ್ಲ ಫ್ರೆಂಡ್ಸ್, ಮಿಕ್ಸಿಗೆ ಹಾಕ್ಕೊಂಡ್ವಿ. ಇದನ್ನೆಲ್ಲ ಸೇರಿಸಿ ಇವಾಗ ಗಿರ್ನಿ ಒಯ್ದು ಬೇಯಿಸ್ಕೊಂಡು ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ. ಥ್ಯಾಂಕ್ ಯು, ಕೀಪ್ ವಾಚಿಂಗ್, ಬಾಯ್ ಬಾಯ್.